ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕುಟುಂಬದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಬೇರೆಲ್ಲ ಜವಾಬ್ದಾರಿಗಳನ್ನು, ಸಾರ್ವಜನಿಕವಾದಂತಹ ಕೆಲಸಗಳನ್ನು, ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡೋದ್ರಿಂದ ಏನು ಮನಸ್ಸಿಗೆ ಸಮಾಧಾನ ತೃಪ್ತಿ ಸಿಕ್ಕುತ್ತೋ, ಕುಟುಂಬ ನಿರ್ವಹಣೆಯಿಂದಲೂ ಕೂಡ ಅಷ್ಟೇ ತೃಪ್ತಿಯನ್ನು ಪಡಬೇಕಾದಂಥದ್ದು. ಅದು ನಿಮ್ಮ ಜವಾಬ್ದಾರಿ, ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ಹೇಳಿ ಜ್ಞಾಪಿಸಬೇಕಾದಂಥದ್ದು. ತಲೆನೋವಿನ ಸಮಸ್ಯೆ ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗಬಹುದು. ವ್ಯವಹಾರದಲ್ಲಿ ಅನುಕೂಲ, ಭವಿಷ್ಯ ಅಂತಕ್ಕಂಥದ್ದಿದೆ. ಅಂದರೆ ವ್ಯಾವಹಾರಿಕವಾಗಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಸೂಕ್ಷ್ಮವಾಗಿ ಕಾಣ್ತಾ ಇದೆ. ಅತಿಥಿಗಳನ್ನು, ಸ್ನೇಹಿತರನ್ನು ತೃಪ್ತಿಪಡಿಸೋದಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ಅವರಿಗೋಸ್ಕರವಾಗಿ ಒಂದಷ್ಟು ಹಣವನ್ನು ನೀವು ವ್ಯಯ ಮಾಡಬೇಕಾಗತ್ತೆ. ನಿಮ್ಮ ಯೋಚನೆಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಅರ್ಥ. ನಿಮ್ಮ ಹಳೆಯ ಕೆಲಸಗಳಿಗೆ, ಅಂದರೆ ಹಿಂದೆ ಆರಂಭ ಮಾಡಿದಂತಹ ಒಂದಷ್ಟು ಕೆಲಸಗಳಿಗೆ ಶ್ರಮ ಪಡಬೇಕಾದಂತಹ ದಿವಸ ಇದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಕಾನೂನಿನ ವಿಚಾರದಲ್ಲಿ ಜಯ ಸಿಗ್ತಕ್ಕಂಥದ್ದು. ಅಂದರೆ ಕಾನೂನಾತ್ಮಕವಾದಂತಹ ಹೋರಾಟ ನಿಮ್ಮ ಪರವಾಗಿ ಒಂದಷ್ಟು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಈ ದಿವಸ ಮಕ್ಕಳಿಗೆ ಶುಭವಾದಂತಹ ಸಮಯ. ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ತಿರುವು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅತಿಥಿಗಳ ಆಗಮನ ಸಂತೋಷವನ್ನು ಕೊಡುತ್ತೆ. ಪ್ರಯಾಣ ಅನಿವಾರ್ಯವಾಗಿರುತ್ತೆ. ಪ್ರಯಾಣದಿಂದ ನಿಮಗೆ ಒಂದಷ್ಟು ಏನೋ ಸಮಾಧಾನ ಅಥವಾ ತೃಪ್ತಿ ಇದೆಲ್ಲ ಸಿಕ್ಕತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ಪ್ರಯಾಣವನ್ನು ಮಾಡಲೇಬೇಕು ಅನ್ನುವಂತಹ ಒತ್ತಡ, ಅನಿವಾರ್ಯತೆ ಕಾಡುವಂಥದ್ದಾಗತ್ತೆ. ವ್ಯವಹಾರದಲ್ಲಿ ಲಾಭವನ್ನು ನೋಡ್ತೀರಿ. ವ್ಯಾವಹಾರಿಕವಾಗಿ ಮಕ್ಕಳ ಭವಿಷ್ಯದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ. ಉತ್ತಮವಾದಂತಹ ನಿರ್ಣಯಕ್ಕೆ ಬರ್ತೀರಿ. ಅದು ನಿಮಗೆ ಶಾಶ್ವತವಾದಂತಹ ಆನಂದಕ್ಕೆ ದಾರಿಯಾಗ್ತಕ್ಕಂಥದ್ದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಆಲೋಚನೆಗಳು ಬಹಳ ದೊಡ್ಡದಾದಂಥದ್ದು. ಕಾರ್ಯರೂಪಕ್ಕೆ ತನ್ನಿ. ಆಗ ನಿಮಗೆ ಹೆಸರು, ಗೌರವ, ಹಣ, ಲಾಭ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದು. ಹೊಸ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಆಗತಕ್ಕಂತಹ ದಿವಸ. ಹಾಗಾಗಿ ವ್ಯಾವಹಾರಿಕವಾಗಿ ಅನುಕೂಲ ಇದೆ ಅಂತಂದರೆ ಉದ್ದೇಶ ಏನಿದೆ ಅದನ್ನು ಸರಿಯಾಗಿ ನೀವು ಕಾರ್ಯರೂಪಕ್ಕೆ ತರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರ ಅನುಭವದ ಮಾತು ನಿಮಗೊಂದಷ್ಟು ಅನುಕೂಲವಾಗಿ ಪರಿಣಮಿಸ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀರಿ. ಮಕ್ಕಳ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡ್ತೀರಿ. ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆಯನ್ನು ಹೇಳ್ತಕ್ಕಂತಹ ಕೆಲಸವಾಗುತ್ತೆ. ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಅಪರಿಚಿತರ ಜೊತೆಯಲ್ಲಿ ವಾದ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು ಯಾವುದೇ ರೀತಿಯ ಉಪಯೋಗಕ್ಕೆ ಬರೋದಿಲ್ಲ. ಅದು ವಂಚನೆಗೆ ಕಾರಣವಾಗುತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಬುದ್ಧಿವಂತರ ಜೊತೆಯಲ್ಲಿ ನಿಮ್ಮನ್ನು ನೀವು ಆದಷ್ಟು ಸೇರಿಸಿಕೊಳ್ಳುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅವರ ಸಂಪರ್ಕದಲ್ಲಿರಿ. ಅವರ ಒಡನಾಟದಿಂದ ನಿಮಗೊಂದಷ್ಟು ತಿರುವುಗಳು ಸಿಕ್ಕತ್ತೆ. ಒಳ್ಳೆಯದಾಗುವಂತಹ ಸೂಚನೆಗಳು ಕಾಣ್ತಾ ಇರುವಂಥದ್ದು. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಅಗತ್ಯವಾಗಿ ಭೇಟಿ ಮಾಡಿ ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಮನೆಯಲ್ಲಿ ಮಾತಿಗೆ ಬೆಲೆ ಸಿಕ್ಕುವಂಥದ್ದು. ನೀವು ಆಡ್ತಕ್ಕಂತಹ ಮಾತನ್ನು ಮನೆಯವರು ಗೌರವಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಖರ್ಚು ಅಧಿಕವಾಗುತ್ತೆ, ಬೇಸರಗೊಳ್ತೀರಿ. ಆದರೆ ಅನಿವಾರ್ಯವಾಗಿ ಖರ್ಚನ್ನು ಮಾಡಲೇಬೇಕಾಗತ್ತೆ. ಶರೀರದಲ್ಲಿ ಹಳೆಯ ನೋವು ಕಾಣಿಸ್ಕೊಳ್ಬೋದು. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಹರಿಸಿ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಅಂತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶಾರೀರಿಕವಾಗಿ ಇರತಕ್ಕಂತಹ ನೋವು ದೂರವಾಗಲಿ. ಶುಭವಾಗಿ.